ಕೋಲ್ಕತ್ತಾದಲ್ಲಿ ಭೂಕಂಪ ಸಂಭವಿಸಿದೆ. ಈ ವೇಳೆ ಕಟ್ಟಡದಿಂದ ಹೊರ ಓಡಿ ಬಂದಿದ್ದಾರೆ ಜನ. ಕೋಲ್ಕತ್ತಾದಲ್ಲಿ ಸಂಭವಿಸಿರುವಂತಹ ಭೂಕಂಪ ಈ ವೇಳೆ ಆತಂಕದಿಂದಲೇ ಜನ ಹೊರ ಓಡಿ ಬಂದಿದ್ದಾರೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಸಂಭವಿಸಿರುವಂತಹ ಭೂಕಂಪನ ಇದು. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಭೂಕಂಪನ ಸಂಭವಿಸಿದೆ. ಮಧ್ಯಾಹ್ನ 1:22 ಸುಮಾರಿಗೆ 5.4ರಷ್ಟು ತೀವ್ರತೆ ಹೊಂದಿದ್ದ ಭೂಕಂಪ. ಮನೆಯೊಳಗಿನ ವಸ್ತುಗಳು ಬೀಳ್ತಾ ಇರುವಂತಹ ವಿಡಿಯೋ ಕೂಡ ಫುಲ್ ವೈರಲ್ ಆಗಿದೆ. ಕೋಲ್ಕತ್ತಾದಲ್ಲಿ ಭೂಕಂಪ ಸಂಭವಿಸಿದ್ದು ಜನ ಆತಂಕದಿಂದ ಹೊರ ಓಡಿ ಬಂದಿದ್ದಾರೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಸಂಭವಿಸಿರುವಂತಹ ಭೂಕಂಪ ಇದು. ಮಧ್ಯಾಹ್ನ 1:22 ಸುಮಾರಿಗೆ 5.4ರಷ್ಟು ತೀವ್ರತೆಯ ಭೂಕಂಪನ ಆಗಿದೆ. ಢಾಕಾದ ಅಗರ್ಗಾಂವ್ ಬಳಿ ಭೂಕಂಪದ ಕೇಂದ್ರ ಬಿಂದು ಅನ್ನುವಂಥ ಮಾಹಿತಿ ಇದೆ. ಕೇಂದ್ರ ಸಚಿವ ಮಂಜುಮ್ದಾರ್ ಮಾತನಾಡ್ತಿದ್ದಾಗ ಕಂಪನದ ಅನುಭವ ಅವರಿಗೂ ಕೂಡ ಆಗಿದೆ. ಇನ್ನು ಅಲ್ಲಿನ ಜನ ಯಾವ ರೀತಿ ಆತಂಕದಿಂದಲೇ ಮಾಧ್ಯಮಗಳೊಟ್ಟಿಗೆ ತಮ್ಮ ಮಾಹಿತಿ ಹಂಚಿಕೊಳ್ತಾ ಇದ್ದಾರೆ. ಭೂಕಂಪನ ಆದಾಗ ಆ ಫ್ಯಾನ್ ಕೂಡ ಅಲುಗಾಡ್ತಾ ಇದೆ, ವಾಟರ್ ಬಾಟ್ಲ್ ಕೂಡ ಅಲುಗಾಡ್ತಾ ಇರುವಂಥದ್ದು, ಆ ನೀರು ಕೂಡ ಅಲುಗಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು, ಶೇಕ್ ಆಗ್ತಾ ಇರುವಂಥದ್ದು. ಇನ್ನು ಕೇಂದ್ರ ಸಚಿವ ಮಂಜುಮ್ದಾರ್ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಕಂಪನದ ಅನುಭವ ಆಗಿದೆ. ಒಂದು ಕ್ಷಣ ಅವರು ಕೂಡ ಏನಾಗ್ತಿದೆ ಅಂತ ದಂಗಾಗ್ತಾರೆ, ಶಾಕ್ ಆಗ್ತಾರೆ. ಕೇಂದ್ರ ಸಚಿವ ಮಂಜುಮ್ದಾರ್ ಕಂಪನದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಆಗ ಕೇಂದ್ರ ಸಚಿವರು ತಾವು ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಇದ್ಕಿದ ಹಾಗೆ ಭೂಮಿ ನಡುಗಿದ ಅನುಭವ ಅವ್ರಿಗೂ ಆಗಿದೆ, ಏನಾಗ್ತಾ ಇದೆ ಅಂತ ಅವರು ಕೂಡ ಪ್ರಶ್ನೆ ಮಾಡ್ತಾರೆ ಕಂಪನದ ಕುರಿತು. ಕೇಂದ್ರ ಸಚಿವ ಆ ನಂತರದಲ್ಲಿ ತಮ್ಮ ಭಾಷಣವನ್ನ ಮುಂದುವರಿಸ್ತಾರೆ. ಇನ್ನು ಮನೆಯೊಳಗಿನ ವಸ್ತುಗಳು ಬೀಳ್ತಾ ಇರುವಂತಹ ವಿಡಿಯೋ ಕೂಡ ವೈರಲ್ ಆಗಿದೆ. ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಅಳವಡಿಸಲಾಗಿರುವಂತಹ ಫ್ಯಾನ್ ಇರಬಹುದು ಅಥವಾ ಅಲ್ಲೊಂದು ಕ್ಯಾಮ್ರಾ ಮತ್ತು ವಾಟರ್ ಬಾಟಲ್ ಅದು ಕೂಡ ಅಲುಗಾಡಿರುವಂಥದ್ದು. ಆ ಬಾಟಲಲ್ಲಿ ಇರುವಂತಹ ನೀರು ಅಲುಗಾಡ್ತಾ ಇರುವಂಥದ್ದು ನೋಡಬಹುದು. ಇನ್ನು ಜನ ಕೂಡ ಈ ವೇಳೆ ಮನೆಯಿಂದ ಹೊರಗೋಡಿ ಬಂದಿದ್ದಾರೆ. ಅನೇಕ ಸ್ಟೂಡೆಂಟ್ಸ್ಗಳು ಶಾಲೆಯಲ್ಲಿ ಪಾಠ ಕೇಳ್ತಾ ಇದ್ದಂಥ ಮಕ್ಕಳು ಕೂಡ ಹೊರಗೋಡಿ ಬಂದಿರುವಂಥದ್ದು. ಅಲ್ಲಿನ ಟೀಚರ್ಸ್ ಕೂಡ ಹೊರಗೋಡಿ ಬಂದಿದ್ದಾರೆ. ಶಾಲಾ ಸಿಬ್ಬಂದಿ ಕೂಡ ಹೊರಗೋಡಿ ಬಂದಿರುವಂಥದ್ದು. ಸ್ವತಃ ಇಂಥ ಅನುಭವ ಕೇಂದ್ರ ಸಚಿವ ಮಂಜುಮ್ದಾರ್ ಅವರಿಗೂ ಕೂಡ ಆಗಿದೆ. ಮಂಜುಮ್ದಾರ್ ಅವರು ಮಾತನಾಡ್ತಿದ್ದಂತಹ ಸಂದರ್ಭದಲ್ಲೇ ಕಂಪನದ ಅನುಭವ ಆಗಿದೆ. ಕಂಪನದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಭೂಮಿ ನಡುತ್ತಾ ಅಂತ. ವೇದಿಕೆ ಇದ್ದ ಹಾಗೆ ಅವ್ರು ನಿಂತಿರುವಂತಹ ವೇದಿಕೆ ಅಲುಗಾಡ್ತಿದ್ದ ಹಾಗೆಯೇ ಏನಾಯಿತು, ಭೂಮಿ ನಡುತ್ತಾ ಭೂಮಿ ಅಂತ ಕೇಳ್ತಾರೆ. ಆ ನಂತರದಲ್ಲಿ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾರೆ. ಅಂದ್ರೆ ಕಂಪನದ ಅನುಭವ ಕೇಂದ್ರ ಸಚಿವರ ಗಮನಕ್ಕೂ ಕೂಡ ಬರುತ್ತೆ. ಅವರು ಮಾತನಾಡ್ತಿದ್ದಂಥ ಸಂದರ್ಭದಲ್ಲಿ ಒಂದು ಕ್ಷಣ ಅವರು ಕೂಡ ಅವಕ್ಕಾಗ್ತಾರೆ, ದಂಗಾಗ್ತಾರೆ. ಇದೇನು ಭೂಮಿ ನಡುದಂಗಾಯ್ತಲ್ಲ ಅಂತ. ಅಂದರೆ ಭೂಕಂಪನ ಆಗಿರುವಂಥದ್ದು, ಭೂಕಂಪನದ ತೀವ್ರತೆ 5.4ರಷ್ಟಾಗಿದೆ. ಢಾಕಾದ ಅಗರ್ಗಾಂವ್ ಬಳಿ ಭೂಕಂಪದ ಕೇಂದ್ರ ಬಿಂದು. ಕೇಂದ್ರ ಸಚಿವ ಮಂಜುಮ್ದಾರ್ ಮಾತನಾಡ್ತಿದ್ದಂತಹ ಸಂದರ್ಭದಲ್ಲೇ ಕಂಪನದ ಅನುಭವ ಅವ್ರಿಗೂ ಬಂದಿದೆ. ಅವರು ಒಂದು ಕ್ಷಣ ಅವಕ್ಕಾಗ್ತಾರೆ, ಕಂಪನದ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಮಾತು ಮುಂದುವರಿಸ್ತಾರೆ. ಇನ್ನು ಮನೆಯಲ್ಲಿ ಇದ್ದಂತಹ ಜನ ಭೂಮಿ ಕಂಪಿಸಿದ ಅನುಭವ ಆಗ್ತಿದ್ದ ಹಾಗೆ ಪಾತ್ರಗಳು ಕೆಳಗಡೆ ಬೀಳ್ತಿದ್ದ ಹಾಗೆ, ಇದ್ಕಿದ್ದ ಹಾಗೆ ಪಾತ್ರಗಳು ಕೆಳಗೆ ಬೀಳ್ತವೆ. ಭೂಮಿ ಒಂದ್ಸರಿ ನಡ್ದಂಗಾಯ್ತು ಅಂದಾಗ ಹೆದರಿ ಹೊರಗೆ ಬರ್ತಾರೆ, ಹೊರಗೆ ಓಡ್ ಬರ್ತಾರೆ. ನೋಡಿ, ಒಂದು ಕ್ಯಾಮ್ರಾ ಏನೋ ಸೆಟಪ್ ಇಟ್ಟಿದ್ದಾರೆ, ಅದು ಕೂಡ ಅಲುಗಾಡ್ತಾ ಇರುವಂಥದ್ದು ನಾವು ಕಾಣಬಹುದು. ಏನು ಫ್ಯಾನ್ ಅಲುಗಾಡ್ತಾ ಇದೆ, ವಾಟರ್ ಬಾಟ್ಲ್ ಅಲುಗಾಡ್ತಾ ಇರುವಂಥದ್ದು. ಇನ್ನು ಮಧ್ಯಭಾಗದ ವಿಂಡೋಸಲ್ಲಿ ಗಮನಿಸಬಹುದು, ಶಾಲಾ ಮಕ್ಕಳು ಕೂಡ ಈ ವೇಳೆ ಶಾಲಾ ಕಟ್ಟಡದಿಂದ ಹೊರಗೋಡಿ ಬಂದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದಾಗಿದೆ. ಇದು ಕೋಲ್ಕತ್ತಾದಲ್ಲಿ ಸಂಭವಿಸಿರುವಂತಹ ಕಂಪನದ ಬಗ್ಗೆ ಒಂದು ಕ್ಷಣ ಆತಂಕ ಕೂಡ ಶುರುವಾಗುತ್ತೆ. ಮನೆಯೊಳಗಿನ ವಸ್ತುಗಳು ಬೀಳುವಂಥದ್ದು ಇದೆಲ್ಲವೂ ಕೂಡ ಅಲ್ಲಿನ ನಾಗರಿಕರನ್ನ ಬೆಚ್ಚಿ ಬೀಳಿಸುತ್ತೆ. ಹೊರಗೋಡಿ ಬರ್ತಾರೆ ಆತಂಕದಿಂದಲೇ. ಢಾಕಾದ ಅಗರ್ಗಾಂವ್ ಬಳಿ ಸಂಭವಿಸಿರುವಂತಹ
ಅಂದರೆ ಈ ಭೂಕಂಪನದ ಕೇಂದ್ರ ಬಿಂದು ಢಾಕಾದ ಅಗರ್ಗಾಂವ್ ಮಧ್ಯಾಹ್ನ 1:22 ಸುಮಾರಿಗೆ ಸಂಭವಿಸಿದಂತಹ ಭೂಕಂಪನ 5.4ರಷ್ಟು ತೀವ್ರತೆಯನ್ನು ಹೊಂದಿದ್ದಂಥ ಭೂಕಂಪನ. ಈ ಭೂಕಂಪ ಆಗ್ತಿದ್ದ ಹಾಗೆ ಭೂಮಿ ಅಲುಗಾಡಿದ ಒಂದು ಸಂಭವ ಎದುರಾಗ್ತಿದ್ದ ಹಾಗೆ, ಅಂಥ ಒಂದು ಅನುಭವ ಬರ್ತಿದ್ದ ಹಾಗೆನೆ ಮನೆಯಿಂದ ಹೊರಗೋಡಿ ಬರ್ತಾರೆ. ಆ ಬಗ್ಗೆ ಆತಂಕದಿಂದಲೇ ಸ್ಥಳೀಯರು ಮಾತಾಡ್ತಾ ಇರುವಂಥದ್ದನ್ನು ಗಮನಿಸಬಹುದು. ಇದು ಕೇಂದ್ರ ಸಚಿವರ ಗಮನಕ್ಕೂ ಕೂಡ ಒಂದು ಕ್ಷಣ ಬಂದ್ಬಿಡುತ್ತೆ. ಅವರು ಕೂಡ ಮಂಜುಮ್ದಾರ್ ಅವರು ಹೇಳ್ತಾರೆ ಭೂಮಿ ಕಂಪಿಸ್ತಾ ಅಂತ ಹೇಳಿ ಮತ್ತೆ ತಮ್ಮ ಭಾಷಣ ಮುಂದುವರಿಸಿದ ಪ್ರಸಂಗ ಕೂಡ ನಡೀತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.